ವೆಲ್ಕಮ್ ಟು ಪ್ರೊಪೈನ್ ಗ್ಯಾರೇಜ್. ಇವತ್ತು ನಮ್ಮ ಹತ್ರ ಬಂದಿತ್ತು I20 ಒಂದು ಫೆಂಡರು ಸಿಂಕರಿಂಗ್ ವಿತ್ ಪೇಂಟಿಂಗು. ಇವತ್ತೊಂದ್ಸಲ ಬರಕ್ಕೆ ನಮ್ಮ ಗ್ಯಾರೇಜ್ಗೆ ಲೈಟ್ ಇತ್ತು. ಅಷ್ಟೆಲ್ಲ ನಮ್ಮ ಟಿಂಕರಿಂಗ್ ಮಾಡಿದ್ರು. ಇವಾಗ ಅವರು ಪೇಸ್ಟ್ ಆಗ್ಬಿಟ್ಟು ಹೋಗಿದ್ದಾರೆ. ಕಾಣಿಸ್ತಾ ಇರ್ಬೋದು, ಅದು ವೈಟ್, ಗಾಡಿನೂ ವೈಟು, ಸ್ವಲ್ಪ ಬಂಪರು ಮತ್ತು ಒಂದು ಫೆಂಡರು ಟಚಪ್ ಮಾಡಬೇಕು. ಸಿಕ್ಕುವ ಫಿನಿಶಿಂಗ್ ಆದ್ಮೇಲೆ ಈಗ ಕಾಣುತ್ತೆ ನಿಮಗೆ ಪ್ರತಿ ವರ್ಕ್ ಮುಗೀತು. ಕಡೆ ಮತ್ತೆ ಬಂದು ಕ್ವಾರ್ಟರ್ ಪ್ಯಾನಲ್ ಲೈಟಾಗಿ ಸ್ಕ್ರಾಚ್ ಆಗಿತ್ತು. ನೋಡಿದ್ರೆ ನೋಡಿ, ಒಂದು ಸ್ವಲ್ಪ ಲೈಟಾಗಿ ಇದ್ದಾಗಿದೆ ಡ್ಯಾಮೇಜ್. ಇದು ಮತ್ತೆ ಇದು ಹಂಗೆ ಒಂದು ಸ್ವಲ್ಪ ಚೆಕ್ ಮಾಡಕ್ಕೆ ಹೇಳಿದಾರೆ ಕಸ್ಟಮರ್. ಏನಿವತ್ತು ಒಂದು ಸ್ವಲ್ಪ ಕ್ಲೈಮೇಟು ಕೋಲ್ಡ್ ಇದೆ. ಓಕೆ, ಸಿಗುವ ಬಣ್ಣ ಆದಮೇಲೆ, ಇಲ್ಲ ಅಂದರೆ ಬಣ್ಣ ಪ್ರೊಸೆಸ್ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಒಬ್ಬನೇ ಬಣ್ಣ ಒಯ್ಯೋ ಟೈಮಲ್ಲಿ ಶೂಟ್ ಮಾಡೋಕ್ಕಾಗಲ್ಲ. ನೋಡ ಆದಷ್ಟು ಟ್ರೈ ಮಾಡ್ಬಿಟ್ಟು ಫ್ರೆಂಡ್ಸ್, ಮಾರ್ಕ್ಸಿಂಗ್ ವರ್ಕ್ ಎಲ್ಲ ಮುಗೀತು. ನೋಡಿ, ಇಷ್ಟೇ ಬಣ್ಣ ಮಾಡಬೇಕಾದ್ರೂ ಇಷ್ಟೆಲ್ಲ ಮಾರ್ಕ್ಸಿಂಗ್ ಮಾಡಬೇಕು. ಯಾಕಂದ್ರೆ ಅಕ್ಕಪಕ್ಕ ಪೀಸ್ ಚಾನಲ್ಗೆ ಬಣ್ಣ ಹಾಕ್ಬಾರ್ದು ಅಂತ ಅಷ್ಟೇ. ಪೇಂಟಿಂಗ್ ವರ್ಕ್ ಎಲ್ಲ ಮುಗೀತು. ಯಾರೋ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ, ಯಾರು ಇರಲಿಲ್ಲ ಜೊತೆಯಲ್ಲಿ. ಇವನು ಟಿಂಕರುವೆ ಎಲ್ಲೋ ಹೋಗ್ಬಿಟ್ಟು ಬಂದಷ್ಟಲ್ಲಿ ನಾನು ಸ್ವಲ್ಪ ಬಣ್ಣ ಮಾಡಿ ಇದ್ದೆ. ನೋಡಿ ಹ್ಯಾಕ್ ಕಾಣ್ತಾ ಇದೆ ಈಗ ಎಲ್ಲ ಕೆಲಸ ಆದಮೇಲೆ. ದಯವಿಟ್ಟು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಡ್ಯಾಮೇಜ್ ಆಗಿದ್ದು ಪೀಸು. ಮತ್ತೆ ಈಗ ರಫಿಂಗ್ ಪಾಲಿಶು ಆಗಬೇಕು ಗಾಡಿ. ಬಟ್ ಅವ್ರ ಕಸ್ಟಮರ್ ಇನ್ನೂ ಮೂರು ದಿವಸ ಬಿಟ್ಕೊಂಡು, ಈಗ ಇವ್ರು ಬಂದು ಬ್ಯಾಂಕಲ್ಲಿ ಇರೋದು. ಒಂದು 3 ದಿವಸ ಬಿಟ್ಟು ಮತ್ತೆ ರಜಾ ಆಗುತ್ತೆ. ಸೋಮವಾರ ಅಥವಾ ಮಂಗಳವಾರ ಕೆಲಸ ಮುಗೀತು. ಗಾಡಿದು ಈಗ ಡೆಲಿವರಿ ಕೊಡೋಕೆ ಹೋಗ್ತಾ ಇದ್ದಾರೆ.